ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದೊಳ್ಳೆ ರುಚಿಯಾಗಿರುವಂತಹ ಮಾವಿನಕಾಯಿ ಗೊಜ್ಜು ಮತ್ತು ಅದ್ರ ಜೊತೆಗೆ ಒಂದೊಳ್ಳೆ ಮೃದುವಾಗಿರುವಂತಹ ದೋಸೆ, ಈ ಎರಡು ರೆಸಿಪಿಗಳನ್ನ ತೊಗೊಂಡು ಬಂದಿದ್ದೀನಿ. ಎರಡು ಅಷ್ಟೇ, ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ದೋಸೆ ಅಂತೂ ನೋಡಿ ಒಳ್ಳೆ ಸೆಟ್ ದೋಸೆ ಥರ ಇದೆ, ತುಂಬ ಮೃದುವಾಗಿರುತ್ತೆ. ಮತ್ತು ಯಾವಾಗೂ ಮಾಡೋಂಗೆ ಚಟ್ನಿ ಸಾಂಬಾರು ಆ ಥರ ಮಾಡ್ತೀರ, ಈ ಗೊಜ್ಜನ್ನು ಇದ್ರ ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ಮೃದುವಾಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದಕ್ಕೆ ಉದ್ದಿನ ಬೇಳೆ ಸಹ ಉಪಯೋಗಿಸಿಲ್ಲ, ಮತ್ತು ಯಾವುದು ಇನೋ ಸೋಡಾ ಆ ಥರದ್ದೆಲ್ಲ ಏನೂ ಉಪಯೋಗಿಸಿಲ್ಲ. ಆರೋಗ್ಯಕರವಾಗಿರುವಂತಹ ದೋಸೆ ಮತ್ತು ಗೊಜ್ಜು. ಮೊದಲಿಗೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ. ಇದನ್ನು ಒಂದು ಸಣ್ಣ ಮಧ್ಯಮ ಉರಿನಲ್ಲಿ ಹುರ್ಕೊಳ್ಳೋಣ ಚೆನ್ನಾಗಿ. ಸಾಸಿವೆ ಎಲ್ಲ ಚಿಟ್ಕುಟ್ಬೇಕು ಮತ್ತು ಮೆಂತ್ಯ ಕಾಳೆಲ್ಲ ಈ ಥರ ಕೆಂಪಗಾಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಎಲ್ಲ ಹುರಿದ್ಬಿಟ್ಟು ಇದನ್ನು ಒಂದು ತಟ್ಟೆಗೆ ಆರಕ್ಕೆ ತೆಗೆದಿಟ್ಬಿಡೋಣ. ಈಗ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನು ಬಿಳಿ ಎಳ್ಳು, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳು, ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಬಿಟ್ಟು ಇದನ್ನು ಸಣ್ಣ ಉರಿನಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಹುರ್ಕೊಳ್ಳೋಣ. ಇದೆಲ್ಲ ಒಂದು ಅರ್ಧ ಆಗಬೇಕು. ನೋಡಿ ಇವಾಗ ಎಳ್ಳೆಲ್ಲ ಚಿಟಗುಟ್ತಾ ಇದೆ ಅಂದರೆ ಅರ್ಧ ಆಗಿದೆ ಅಂತ. ಈಗ ಇದಕ್ಕೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಉದ್ದ ಇರೋದರಿಂದ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮತ್ತೆ ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು. ಇದೆಲ್ಲ ಕಲರ್ ಚೇಂಜ್ ಆಗಿ ಒಳ್ಳೆ ಪರಿಮಳ ಬರುತ್ತೆ ಮಸಾಲೆ ಪದಾರ್ಥಗಳು. ನೋಡಿ ಈ ಥರ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಆಮೇಲೆ ಒಂದಿಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಆ ಪ್ಯಾನ್ ಬಿಸಿ ಇರುತ್ತಲ್ಲ, ಅದೇ ಬಿಸಿಲೇ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ. ಈ ಥರ ಎಲ್ಲ ಕೈ ಆಡಿಕೊಂಡು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ. ಈಗ ಮೊದಲು ಮಿಕ್ಸರ್ ಜಾರ್ಗೆ ಈ ಮೆಂತ್ಯ ಮತ್ತು ಸಾಸಿವೆ ಕಾಳು ಆರಕ್ಕಿಟ್ಟಿದ್ವಲ್ಲ ಅದನ್ನು ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದನ್ನು ಪುಡಿ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇದು ಕಡೆಯಲ್ಲಿ ಹಾಕೋಣ, ಒಳ್ಳೆ ಪರಿಮಳ ಹಾಗೆ ಉಳ್ಕೊಳ್ಳುತ್ತೆ ಗೊಜ್ಜಲ್ಲಿ. ಈಗ ಈ ಹುರಿದಿದ್ದ ಪದಾರ್ಥಗಳನ್ನೆಲ್ಲ ಅದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಪುಡಿ ಮಾಡ್ಕೊಳ್ಳೋಣ. ಈ ಥರ ಪುಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಮತ್ತು ಇನ್ನೊಂದು ಸಲ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕಿಬಿಟ್ಟು ಈ ಥರ ನುಣ್ಣಗೆ ರುಬ್ಬಿ ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚಿಟ್ಕುಟ್ತಿದ್ದಂಗೆ ಒಂದು 2 ಎಸಳು ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೇ ಒಂದು 2 ಒಣ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳೋಣ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಆಮೇಲೆ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಮಾವಿನಕಾಯಿನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಮಾವಿನಕಾಯಿ ಹಾಕಿದ್ದೀನಿ ನಾನು, ದೊಡ್ಡ ಮಾವಿನಕಾಯಿ ಆಗಿರೋದ್ರಿಂದ. ಸಣ್ಣದಾದರೆ ಒಂದು ಮಾವಿನಕಾಯಿ ಹಾಕ್ಕೊಳ್ಬೋದು. ಇದನ್ನೆಲ್ಲನೂ ಜೋರು ಉರಿನಲ್ಲೇ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆನಲ್ಲಿ, ಅದೇ ಒಗ್ಗರಣೆನಲ್ಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಖಾರ ಸ್ವಲ್ಪ ಮುಂದಾಗಿರಬೇಕು ಇದಕ್ಕೆ, ಮಾವಿನಕಾಯಿ ಹುಳಿ ಇರುತ್ತಲ್ಲ ಅದಕ್ಕೋಸ್ಕರ. ಇದನ್ನೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ಮಾವಿನಕಾಯಿ ಸಿಪ್ಪೆ ಬಣ್ಣ ಬದಲಾದರೆ ಸಾಕು, ಅಷ್ಟು ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ಬೇಯಿಸ್ಕೊಳ್ಬಾರ್ದು, ಮತ್ತು ಕುದಿಯೋವಾಗೆಲ್ಲ ಬೇಯುತ್ತೆ ಅದು, ಅದಕ್ಕೋಸ್ಕರ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಅವಶ್ಯವಾಗಿ ಹಾಕಲೇಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಬೆಲ್ಲ ಹಾಕಿದ್ರೇ ರುಚಿಯಾಗುತ್ತೆ. ಈಗ ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ. ಈಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಲ ಗಂಟಾಗ್ದಿರ ಇರೋ ಥರ ಚೆನ್ನಾಗಿ ಬೆರೆಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಅಂದರೆ ನೀರು ಸ್ವಲ್ಪ ಸೇರಿಸ್ಕೊಳ್ಬೇಕು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಈಗ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ ಈ ಥರ ಗಟ್ಟಿ ಆಗ್ತಾ ಇರುತ್ತೆ. ಅದಕ್ಕೇ ಗಟ್ಟಿ ಆದಾಗ ನೀರು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಬೆರೆಸಿ ಕುದಿಸ್ಕೊಳ್ಬೇಕು. ಈ ಥರ ಒಂದು ಮಧ್ಯಮ ಉರಿನಲ್ಲಿ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ಅಂದರೆ ಸ್ವಲ್ಪ ಜೋರು ಉರಿನಲ್ಲಿ ಕುದಿಸ್ಕೊಳ್ಬೇಕು ಇದನ್ನು. ಆಮೇಲೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಬೇಕು.
ಆಮೇಲೆ ಇದನ್ನು ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಬಿಡೋಣ. ಅಕಸ್ಮಾತ್ ನೀರು ಬೇಕು ಅಂದರೆ ಈ ಹಂತದಲ್ಲೇ ಸೇರಿಸ್ಕೊಳ್ಬೇಕು. ಇವಾಗ ಇದು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ, ನೋಡಿದರೆ ಗೊತ್ತಾಗ್ತಾ ಇದೆ. ಈಗ ನಾವು ಸಾಸಿವೆ ಮತ್ತು ಮೆಂತ್ಯ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ತಕ್ಷಣ ಬೆರೆಸೋದು ಬೇಡ, ಜಸ್ಟ್ 1 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ಟು ಕುದಿಸ್ಕೊಳ್ಳೋಣ ಸಣ್ಣ ಉರಿನಲ್ಲಿ. ಆಮೇಲೆ ಇದನ್ನು ಬೆರೆಸ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು 10ರಿಂದ 15 ನಿಮಿಷ ಬಿಟ್ಬಿಡೋಣ. ಒಂದು 10ರಿಂದ 15 ನಿಮಿಷ ಆದಮೇಲೆ ನೋಡಿ ಇದರ ಕನ್ಸಿಸ್ಟೆನ್ಸಿ ಮತ್ತು ಈ ಒಂದು ಹದ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಈಗ ಈ ಗೊಜ್ಜು ತಯಾರಾಯಿತು. ಈಗ ಈ ದೋಸೆ ಮಾಡೋಂಥ ರೆಸಿಪಿನ ನೋಡೋಣ. ಈ ದೋಸೆನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಉದ್ದಿನ ಬೇಳೆ ಆ ಥರದ್ದೆಲ್ಲ ಏನೂ ಉಪಯೋಗಿಸಿಲ್ಲ. ಯಾಕೆ ಇದಕ್ಕೇನು ಹೆಸರಿಟ್ಟಿಲ್ಲ ಅಂತಂದರೆ, ಒಂದು 2-3 ಪದಾರ್ಥಗಳು ಮಿಕ್ಕಿರೋದನ್ನೆಲ್ಲ ಉಪಯೋಗಿಸಿದ್ದೀನಿ, ಅದಕ್ಕೋಸ್ಕರ ಇದಕ್ಕೇನು ಹೆಸರಿಡ್ತಾ ಇಲ್ಲ. ಇದಕ್ಕೆ 1 ಕಪ್ಪು ದೋಸೆ ಅಕ್ಕಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ 1 ಕಪ್ಪು ಇಡ್ಲಿ ಅಕ್ಕಿನೂ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ನೀರು ಹಾಕಿ ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. 4ರಿಂದ 5 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು. ಈ ಥರ ಎಲ್ಲ ತೊಳ್ಕೊಂಡ್ಮೇಲೆ ಇದೆಲ್ಲ ಮುಳುಗೋ ಅಷ್ಟು ನೀರು ಹಾಕಿ ಮಾಮೂಲಾಗಿ ಒಂದು 4ರಿಂದ 5 ಗಂಟೆ ಕಾಲ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. ಒಂದು 4ರಿಂದ 5 ಗಂಟೆ ಕಾಲ ಆದಮೇಲೆ ಇದರಲ್ಲಿರೋ ಹೆಚ್ಚಿನ ನೀರಿನ ಅಂಶನೆಲ್ಲ ಬಸಿದು ತೆಗೆದುಬಿಡೋಣ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನಾವು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಬೂದುಗುಂಬಳಕಾಯಿ ತಿರುಳು ಒಂದು ಸಣ್ಣ ಬೌಲಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ತಿರುಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇ ಒಂದು 1/4 ಕಪ್ಪಷ್ಟು ಹಸಿ ಕಾಯಿ ತುರಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕು ದೋಸೆ ಹಿಟ್ಟಿಗೆ ಅಷ್ಟು. ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ಈ ಥರ ನುಣ್ಣಗೆ ರುಬ್ಬಿದಂಥ ಈ ದೋಸೆ ಹಿಟ್ಟಿನ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ಒಂದು 3 ಕಪ್ಪಷ್ಟು ಕಡಲೆಪುರಿ, ಸಪ್ಪೆಪುರಿ ತೊಗೊಂಡಿದ್ದೀನಿ ನಾನು. ಉಪ್ಪಿನ ಪುರಿ, ಸಪ್ಪೆಪುರಿ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಇದು ಮನೆಯಲ್ಲಿ ಒಂದು ಸಲ ನಾನು ಮಾಡಿದ್ದೆ. ಈ ಥರ ಮಿಕ್ಕಿರೋವಂಥ ಸ್ವಲ್ಪ ಪದಾರ್ಥಗಳು ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಇದೇ ಒಂದು ರೆಸಿಪಿನ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸಲ ತೊಳೆದ್ಬಿಟ್ಟು ಈ ತೊಳೆದಂಥ ಕಡಲೆಪುರಿನ ಅದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸೆಟ್ ದೋಸೆ ಯಾವ ಥರ ಇರುತ್ತೆ ಅದೇ ಥರನೇ ಬರುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಮೃದುವಾಗೂ ಸಹ ಬರುತ್ತೆ. ಈಗ ಇದಕ್ಕೆ ಉಳಿದಿದ್ದು ಈ ತಿರುಳನ್ನು ಸೇರಿಸ್ಬಿಡೋಣ. ಬೂದುಗುಂಬಳಕಾಯಿ ತಿರುಳು ಮತ್ತು ಉಳಿದಿದ್ದ ಅಕ್ಕಿನೂ ಸಹ ಸೇರಿಸ್ಕೊಂಬಿಡೋಣ. ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ನೀರೆಲ್ಲ ಏನು ಹಾಕೋ ಅವಶ್ಯಕತೆ ಇರಲ್ಲ. ಬೂದುಗುಂಬಳಕಾಯಿ ತಿರುಳಲ್ಲೇ ನೀರಿನ ಅಂಶ ಇರುತ್ತೆ, ಅದೇ ಸಾಕಾಗುತ್ತೆ. ಈಗ ಇದನ್ನು ಅದೇ ದೋಸೆ ಹಿಟ್ಟಿನ ಜೊತೆಗೆ ಸೇರಿಸ್ಬಿಡೋಣ ಅದೇ ಪಾತ್ರೆಗೆ. ತುಂಬ ನೀರಾಗಿ ಮಾಡಬಾರ್ದು. ನೀರು ಬೇಕು ಅಂದರೆ ಆಮೇಲೆ ನೆಕ್ಸ್ಟ್ ಡೇ ಹಾಕ್ಕೊಳ್ಬೇಕು. ಇದನ್ನು 1 ನಿಮಿಷ 2 ನಿಮಿಷ ಚೆನ್ನಾಗಿ ಬೆರೆಸ್ಬಿಡೋಣ ಕೈಯಿಂದ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನು ಒಂದು ಇಡೀ ರಾತ್ರಿ ಕುದಿಗೆ ಬರೋಕ್ಕೆ ಬಿಟ್ಬಿಡೋಣ. ಒಂದು ಇಡೀ ರಾತ್ರಿ ಆದಮೇಲೆ ಇದನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಮಾಮೂಲಾಗಿ ತಿಂಡಿ ಮಾಡ್ತೀವಲ್ಲ ಅದೇ ಟೈಮ್ಗೆ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ಇದನ್ನು ಒಂದು ಸಲ ಚೆನ್ನಾಗಿ ಬೆರೆಸ್ಕೊಂಬಿಡೋಣ. ಬೇಕು ಅಂದರೆ ಒಂದು ಚಮಚ ಸಕ್ಕರೆ ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟ ಇದ್ದರೆ. ಇಲ್ಲಾಂದರೆ ಬೇಡ, ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ಅಷ್ಟೇ. ಬಿಟ್ಟರೆ ಇನ್ಯಾವ ಹಿಟ್ಟು, ರವೆ ಆ ಥರದ್ದೆಲ್ಲ ಏನೂ ಬೆರೆಸೋ ಅವಶ್ಯಕತೆ ಇಲ್ಲ ಇದಕ್ಕೆ. ಹಾಗೇ ಬರುತ್ತೆ. ಕನ್ಸಿಸ್ಟೆನ್ಸಿ ಈ ಥರನೇ ಇರಬೇಕು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸುಮ್ಮನೆ ಒಂದು ಸ್ವಲ್ಪ ಹರಡಬೇಕಷ್ಟೇ, ಜಾಸ್ತಿ ಏನು ಹರಡಬಾರ್ದು. ನಾವು ಯಾವಾಗಲೂ ಸೆಟ್ ದೋಸೆ ಮಾಡೋವಾಗ ಹರಡ್ತೀವಲ್ಲ ಆ ಥರ. ನೋಡಿ ಎಷ್ಟು ಚೆನ್ನಾಗಿ ಆ ತೂತುಗಳೆಲ್ಲ ಬಿಟ್ಕೊಳ್ತಾ ಇದೆ. ಸಣ್ಣ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ತುಂಬ ಜೋರು ಊರಿನಲ್ಲಿ ಬೇಯಿಸಿದರೆ ಕೆಳಗಡೆ ಎಲ್ಲ ತಳ ಹತ್ತು ಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಈಗ ಇದಕ್ಕೆ ಒಂದು ಸಲ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕೋ ಅದು ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಹಾಕ್ದಿರ ಇದ್ರೂ ಬರುತ್ತೆ, ಏನು ತೊಂದರೆ ಇಲ್ಲ. ಈಗ ಇದನ್ನು ತಿರುವಾಕ್ಬಿಟ್ಟು ಇನ್ನೊಂದು ಕಡೆನೂ ಸಹ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈ ಥರ 2 ಕಡೆ ಬೇಯಿಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಅತ್ಯಂತ ಮೃದುವಾಗಿರುವಂತಹ ಈ ದೋಸೆನೂ ಸಹ ತಯಾರಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಒಂದು ಸಲ ನಾವು ಮಿಕ್ಕಿರೋ ಸ್ವಲ್ಪ ಪದಾರ್ಥಗಳು ಹಾಕಿ ಮಾಡಿದ್ವಿ, ಅದಕ್ಕೆ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಅತ್ಯಂತ ಮೃದುವಾಗಿರೋಂತಹ ದೋಸೆ ಮತ್ತು ಈ ಮಾವಿನಕಾಯಿ ಗೊಜ್ಜು, ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.